ವಿಚಿತ್ರ ಏನಂದರೆ, ನಾನು ಇವಾಗ ಒಂದು ಅಬ್ಸರ್ವ್ ಮಾಡ್ತಿದ್ದೆ. ನಾನು ಒಂದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಸುಮಾರು ಜನ ಅವ್ರ ಮೊಬೈಲ್ನ ಯೂಸ್ ಮಾಡ್ತಾ ಇದ್ದಾರೆ. ಯಾರು ಸರೌಂಡಿಂಗ್ ಇರೋದು ಎನ್ವಿರಾನ್ಮೆಂಟ್ನ ಎಂಜಾಯ್ ಮಾಡ್ತಾ ಇಲ್ಲ. ಇವನ್ ನಾನು ಕೂಡ ಹೇಳ್ತಾ ಇದ್ದೀನಿ ಮೊಬೈಲ್ ಯೂಸ್ ಮಾಡಿಕೊಂಡೆ. ಲೈಕ್ ಎಷ್ಟು ಬದಲಾವಣೆ ಆಗಿದೆ. ನಾನು 90ಸಲ್ಲಿ ನಾನು ಹುಟ್ಟಿರೋನು. 90s ಟೈಮಲ್ಲಿ ನಾವು ಹುಟ್ಟಿ 2005ಅಲ್ಲಿ ನಾವು ಕ್ಯಾಂಡೀಸ್ ತಿಂದ್ಕೊಂಡು, ಲಾಲಿಪಾಪ್ ತಿಂದ್ಕೊಂಡು, ಕೆಚಪ್ ತಿಂದ್ಕೊಂಡು, ಪಾರ್ಲಿಜಿ ಚಾಕ್ಲೇಟ್ ತಿಂದ್ಕೊಂಡು, ಬಿಸ್ಕೆಟ್ ತಿಂದ್ಕೊಂಡು ಓಡಾಡ್ತಿದ್ವಿ, ಆಚೆ ಆಟ ಆಡ್ತಿದ್ವಿ. ಈಗಿನ ಕಾಲದ ಮಕ್ಕಳು, ಈಗಿನ ಕಾಲದ ಜನ್ರೇಷನ್ನು ಮೊಬೈಲ್ ಯೂಸ್ ಮಾಡಿಕೊಂಡು ತುಂಬ ಡಿಪ್ರೆಷನಲ್ಲಿ ಹೋಗ್ತಾ ಇದ್ದಾರೆ. ಐ ಥಿಂಕ್ ಡಿಪ್ರೆಷನ್ನಿಗೆ ಒಂದು ಕಾರಣ ಮೊಬೈಲೇ ಅನಿಸುತ್ತೆ. ಯಾಕಂದರೆ ಅದರಲ್ಲಿ ಎಲ್ಲ ಜನ ಚೆನ್ನಾಗಿ ಬರೀ ಹ್ಯಾಪಿನೆಸ್ ಇರೋದನ್ನ ಶೇರ್ ಮಾಡ್ಕೊಳ್ತಾರೆ ಹೊರತು ಯಾರು ಅವ್ರದ್ದು ಸ್ಯಾಡ್ ನ್ಯೂಸನ್ನ ಶೇರ್ ಮಾಡ್ಕೊಳ್ಳಲ್ಲ. ಸೊ ಬೇಸಿಕಲಿ ಏನಾಗೋದಿಲ್ಲ ಅಂದರೆ, ತುಂಬ ಜನ ಯೂಸ್ ಮಾಡ್ತಿರೋದ್ರಿಂದ ಅವರಿಗೆಲ್ಲ ಅನಿಸುತ್ತೆ, ಎಷ್ಟು ನೋಡ್ತಾರಲ್ಲ ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ, ಅವಾಗ ಅನಿಸುತ್ತೆ ಅವರಿಗೆ. ಸೊ ಬೇಸಿಕಲಿ ಏನು ಅನಿಸುತ್ತೆ ಅಂದರೆ, ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಹ್ಯಾಪಿಯಾಗಿದ್ದಾರೆ ಅಂತ ಅನಿಸುತ್ತೆ. ಸೊ ಬೇಸಿಕಲಿ ಫ್ಯಾಕ್ಟ್ ಏನಿರುತ್ತೆ ಅಂದರೆ, ಅವರಿಗೂ ಅಲ್ಲೂ ಹ್ಯಾಪಿ ಇರಲ್ಲ ಅವರು. ಸೊ ನೋಡಿ ಎಷ್ಟು, ಈಗ ನಾನು ತೋರಿಸ್ಬೋದು ನಿಮಗೆ ಸೈಡಿಗೆ. ನೋಡಿ, ಇಬ್ಬರು ಕಾಣುತ್ತಾರೆ, ಇಬ್ಬರು ಮೊಬೈಲ್ ಯೂಸ್ ಮಾಡ್ತಿದ್ದಾರೆ. ಇಲ್ಲ ಹೋಗ್ತೀನಿ, ಅವನು ಕೂಡ ಮೊಬೈಲ್ ಯೂಸ್ ಮಾಡ್ತೀನಿ, ಇವನ್ ನಾನು ಕೂಡ ಮೊಬೈಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ವಿ ಶುಡ್ ಅವಾಯ್ಡ್ ಮೊಬೈಲ್ ಟು ಬಿ ಹ್ಯಾಪಿ ಅಂತ ನನಗೆ ಅನಿಸುತ್ತೆ. ಸೊ ಎನಿವೇಸ್, ಥ್ಯಾಂಕ್ ಯು. ಲೈಕ್, ಕಮೆಂಟ್ ಆ್ಯಂಡ್ ಶೇರ್.